ನನಗೊಂದು ಸ್ವಲ್ಪ ವಿಷ ಕೊಟ್ಟು ಬಿಡಿ, ದಯವಿಟ್ಟು ನನಗೆ ಕೋರ್ಟ್ನಿಂದಲೇ ವಿಷ ಕೊಡಿ. ಇಂಥ ಒಂದು ಪ್ರಶ್ನೆನ, ಇಂಥ ಒಂದು ಮನವಿನ ಯಾರಾದರೂ ಮಾಡಿಬಿಟ್ರೆ ಹೆಂಗಿರಬೇಕು ಕೋರ್ಟ್ನಲ್ಲಿ? ಇವತ್ತು ಆಗಿದ್ದು ಅದೇನೇನೆ. ದರ್ಶನ್ ಜಡ್ಜ್ ಅವರಿಗೆ ಕೇಳಿದ್ದು ಇದೇನೇನೆ, ದಯವಿಟ್ಟು ನನಗೆ ವಿಷ ಕೊಡಿ. ನಾನು 30 ದಿವಸ ಆಯಿತು ಹೊರಗಡೆ ಬಂದಿಲ್ಲ, ಸೂರ್ಯನ ಕಿರಣ ಬಿದ್ದಿಲ್ಲ, ಮೈಯೆಲ್ಲ ಫಂಗಸ್ ಎದ್ದೋಗಿದೆ, ವಿಪರೀತ ಕಿರಿಕಿರಿ ಆಗ್ತಾ ಇದೆ, ನನಗೆ ದಯವಿಟ್ಟು ವಿಷ ಕೊಡಿ, ಬೇರೆ ಯಾರಿಗೂ ಕೊಡಬೇಡಿ, ನನಗೆ ಮಾತ್ರ ಕೊಡಿ. ಇದು ದರ್ಶನ್ ಹೇಳಿದಂಥ ಮಾತು. ಹಂಗೆಲ್ಲ ನೀವು ಕೇಳಬಾರದು ಅಂತ ಹೇಳಿದ್ರು ಜಡ್ಜ್. ಜೈಲಾಧಿಕಾರಿಗಳಿಗೆ ಯಾವ ಆದೇಶ ಕೊಡಬೇಕು ಅದನ್ನು ಕೊಡ್ತೀವಿ, ನೀವು ಆ ರೀತಿ ಕೇಳಬಾರದು. ವಿಷ ಕೇಳಿದಂಥ ದಾಸನಿಗೆ ಜಡ್ಜ್ ಹೇಳಿದಂಥ ಬುದ್ಧಿವಾದ ಹೇಳಿದಂಥ ರೀತಿ ಇದು. ಹಂಗೆಲ್ಲ ನೀವು ಕೇಳಬೇಡಿ, ಏನು ಇನ್ಸ್ಟ್ರಕ್ಷನ್ ಕೊಡಬೇಕು ಅದನ್ನು ನಾವು ಕೊಡ್ತೀವಿ. ಮಧ್ಯಾಹ್ನ 3 ಗಂಟೆ ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ತೀರ್ಪು ಕೂಡ ಬರುತ್ತೆ. ಒಂದು ಬಳ್ಳಾರಿಗೆ ಶಿಫ್ಟ್ ಆಗುವಂಥದ್ದು, ಇನ್ನೊಂದೇನು ಅಂದರೆ ಈ ಹಾಸಿಗೆ ದಿಂಬು ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ. ಅಂದರೆ ಮನುಷ್ಯನಿಗೆ ಯಾವ ಸಂದರ್ಭದಲ್ಲಿ ಎಂಥ ಗತಿ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಇದೊಂದು ಎಕ್ಸಾಂಪಲ್ ಇದು. ಯಾಕಂದರೆ ಇಷ್ಟೊಂದು ರೋಸ್ ಹೋಗಿದ್ದಾರೆ ಬರೀ 30 ದಿವಸದಲ್ಲಿ ಅಂತಂದರೆ ಯೋಚನೆ ಮಾಡಿ ಜೈಲಿನ ಸ್ಥಿತಿ. ಅಂದರೆ ಸಾಮಾನ್ಯ ಖೈದಿಯಾಗಿ ಜೈಲಿನಲ್ಲಿರುವಂಥದ್ದು ಎಷ್ಟರ ಮಟ್ಟಿಗೆ ಕಷ್ಟ ಅನ್ನುವಂಥದ್ದು ಗೊತ್ತಾಗುತ್ತೆ. ಸಾಮಾನ್ಯ ಅಲ್ಲ, ಸಾಮಾನ್ಯ ಖೈದಿ ರೀತಿಯಲ್ಲಿ ಬದುಕುವಂಥದ್ದು ಅಷ್ಟು ಸಾಮಾನ್ಯ ಅಲ್ಲ. ಅದಕ್ಕೆ ಹೇಳೋದು ಜೈಲು ಅನ್ನುವಂಥದ್ದು ಇದೆಯಲ್ಲ ಅದು ಜ್ಞಾನೋದಯದ ಬೀಡು. ಹೆಂಗಿದ್ರು ದರ್ಶನ್ ಹೋಗುವಂಥ ಸಂದರ್ಭದಲ್ಲಿ ಕಟ್ಟು ಮಸ್ತಾಗಿದ್ರು. ಈಗ ನೋಡಿ ಸೊಣಕಲಾಗಿದ್ದಾರೆ, ಕುಗ್ಗಿ ಹೋಗಿದ್ದಾರೆ, ದೇಹ ಕುಗ್ಗಿದೆ, ಮುಖ ಬಾಡಿದೆ, ಆಘಾತ ಮುಖದಲ್ಲಿ ಎದ್ದು ಕಾಣ್ತಾ ಇದೆ, ನೆಮ್ಮದಿಯಿಂದ ನಿದ್ರೆನೂ ಇಲ್ಲ, ಇನ್ನು ಭೂರಿ ಭೋಜನ ಅದು ಬಹಳ ದೂರದ ಮಾತು. ಮಂಕಾಗಿದ್ದಾರೆ ಕಾಟೇರ. ಹೆಂಗಿದ್ದಂಥ ದರ್ಶನ್ ಹೆಂಗಾಗಿ ಹೋಗಿದ್ದಾರೆ ಅಂದರೆ ನೋಡಬೇಕು. ನೆಮ್ಮದಿಯಾಗಿರಬೇಕು ಅಂದರೂ ಕೂಡ ನೆಮ್ಮದಿ ಇಲ್ಲ, ಮಾತಲ್ಲಿ ಆ ಚಾರ್ಮ್ ಇಲ್ಲ, ಮಂಕು ಕೌದಿದೆ, ತೂಕದಲ್ಲಿ ವಿಪರೀತ ಇಳಿಕೆ ಆಗಿದೆ, ಗಜಗಾತ್ರದ ದೇಹ ಸ್ವರ್ಗಿ ಹೋಗಿದೆ. ಇದು ದರ್ಶನ್ನ ಸ್ಥಿತಿ. ಜಡ್ಜ್ ಎದುರು ಕೂಡ ಅವರು ಮಂಕಾಗೆ ನಿಂತಿದ್ರು. ಎಷ್ಟರ ಮಟ್ಟಿಗೆ ಜೈಲು ಶಿಕ್ಷೆ ಒಗ್ಗದನೆ ಒದ್ದಾಡ್ತಾ ಇದ್ದಾರೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇದಕ್ಕಿದ್ದಂಗೆ ಕೈ ಎತ್ತಿ ನಂದೊಂದು ಮನವಿ ಇದೆ ಅಂತ ಹೇಳಿದ್ರು ದರ್ಶನ್. ಕೇಳಿ ಅಂದರು ಜಡ್ಜ್, ನನಗೊಂದು ಸ್ವಲ್ಪ ವಿಷ ಕೊಟ್ಟುಬಿಡಿ. ಇದನ್ನು ಕೇಳ್ತಿದ್ದಂಗೆ ಜಡ್ಜ್ ಅಂದರು ಹಾಗೆಲ್ಲ ಮಾತಾಡಬಾರ್ದು ನೀವು ಅಂತ. ಮತ್ತೆ ಮುಂದುವರಿಸಿದ್ರು ದರ್ಶನ್, ಇಲ್ಲ ನನಗೆ ಸಾಕಾಗಿ ಹೋಗಿದೆ, ನನಗೆ ಪೂರ್ತಿ ಏನು ಅಂತಂದರೆ ಈ ಸೂರ್ಯನ ಕಿರಣಗಳೇ ನನ್ನ ಮೈ ಮೇಲೆ ಬಿದ್ದಿಲ್ಲ, ಫಂಗಸ್ ಎದ್ದೋಗಿದೆ ದೇಹ, ಹಿಂಗಾಗಿದೆ, ದಯವಿಟ್ಟು ನೀವು ವಿಷ ಕೊಡಿ ಅಂತ. ಸ್ವಾಮಿ, ನನಗೆ ಸ್ವಲ್ಪ ಪಾಯ್ಸನ್ ಕೊಡಿ. ನಾನು ಬಿಸಿಲು ನೋಡಿದೆ 30 ದಿನ ಆಗಿದೆ, ಕೈಯೆಲ್ಲ ಫಂಗಸ್ ಬಂದಿದೆ, ಬೇರೆ ಯಾರಿಗೂ ಬೇಡ, ನನಗೆ ಮಾತ್ರ ಪಾಯ್ಸನ್ ಕೊಡಿ. ಹಾಗೆಲ್ಲ ನೀವು ಕೇಳುವಂತಿಲ್ಲ. ಜೈಲು ಅಧಿಕಾರಿಗಳಿಗೆ ಯಾವ ಆದೇಶ ನೀಡಬೇಕು ನೀಡುತ್ತೇವೆ. ನಿಮ್ಮ ಅರ್ಜಿ ಬಗ್ಗೆ ಮಧ್ಯಾಹ್ನ ಆದೇಶ ನೀಡುತ್ತೇವೆ. ಸರಿ ಸ್ವಾಮಿ. ಇದು ಸಂಗತಿ. ಬಿಸಿಲು ಕಂಡು 30 ದಿವಸ ಆಗಿದೆ, ದೇಹ ಫಂಗಸ್ ಎದ್ದೋಗಿದೆ, ವಿಪರೀತ ಕಿರಿಕಿರಿ ಆಗ್ತಾ ಇದೆ, ದಯವಿಟ್ಟು ನೀವು ನನಗೆ ವಿಷ ಕೊಟ್ಟುಬಿಡಿ ಅಂತ. ಇವತ್ತು ಮಧ್ಯಾಹ್ನ ಏನು ತೀರ್ಪು ಬರುತ್ತೆ ನೋಡಬೇಕು. ಯಾಕಂದರೆ ಈ ಬೆಡ್ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ದಿಂಬಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಸಾಮಾನ್ಯ ಖೈದಿಯಾದರೆ ಎಲ್ಲವನ್ನು ಕೂಡ ಬೇಡಬೇಕು, ಕೇಳಿ ಪಡಿಬೇಕು, ಒದ್ದಾಡಬೇಕು ತಗೊಳ್ಳೋಕ್ಕೆ. ಯೋಚನೆ ಮಾಡಿ, ಹಿಂದೆ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ದರ್ಶನ್ ಯಾವ ರೀತಿ ಇದ್ದರು. ಇದ್ರೆ ನೆಮ್ಮದಿಯಾಗಿರಬೇಕು ಅಂತಿದ್ರಲ್ಲ, ನೆಮ್ಮದಿಯಾಗೇ ಇದ್ದರು. ಈಗ ನೋಡಿ, ಅದಕ್ಕೆ ಹೇಳೋದು ಅತಿಯಾದ ಆಟಗಳು ಸರಿಯಲ್ಲ. ಅವು ಎಲ್ಲೆಲ್ಲಿಂದೋ ವಿಡಿಯೋ ಕಾಲ್ ಮಾಡಿಬಿಡೋದು, ಜೈಲಲ್ಲಿ ಆರಾಮ ಚೇರ್ ಮೇಲೆ ಕೂತ್ಕೊಂಡು ರೌಡಿಗಳ ಜೊತೆಗೆ ಕಾಲ ಮೇಲೆ ಕಾಲ ಕಂಡು ಕೂತ್ಕೊಂಡು ಸಿಗರೆಟ್ ಎಳೆಯೋದು, ಎಲ್ಲ ಒಂದು ವ್ಯವಸ್ಥೆ ಗಮನಿಸ್ದೇ ಇರುತ್ತಾ? ಆ ಜೈಲಿನಲ್ಲೇ 2 ಟೀಮ್ಗಳು. ನಾವೆಲ್ಲ ವ್ಯವಸ್ಥೆ ಮಾಡಿದ್ವಿ, ದರ್ಶನ್ ಬೇರೆಯವ್ರನ್ನ ಅವಲಂಬಿಸ್ಬಿಟ್ರು ಅಂತ ಒಬ್ಬನಿಗೆ. ಈ ರೀತಿ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಅವರೆಲ್ಲ ಸೇರಿ ಈ ದರ್ಶನ ತಂದಿಟ್ರು. ಇಲ್ಲಿಂದ ಎತ್ತಂಗಡಿ ಬಳ್ಳಾರಿಗೆ. ಈಗ ನೋಡಿ
ಬೇಲ್ ಕ್ಯಾನ್ಸಲ್ ಆಯಿತು, ಮತ್ತೆ ಪರಪ್ಪನ ಅಗ್ರಹಾರವೇ ಗತಿಯಾಯಿತು. ಸಾಮಾನ್ಯ ಖೈದಿಯನ್ನು ನಡೆಸ್ಕೊಂಡ ರೀತಿಯಲ್ಲಿನೇ ದರ್ಶನನ್ನ ನಡೆಸ್ಕೊಂಡಿದ್ದಾರೆ. ಈ ವಿಚಾರಣಾಧೀನ ಈ ಸಜಾ ಬಂದಿಗಳಿರ್ತಾರಲ್ಲ ಅಂಥವ್ರಿಗೆ ಏನು ಕೊಡಬೇಕೋ ಅದನ್ನೇ ಕೊಡ್ತಾರೆ. ಮ್ಯಾನ್ಯುಯಲ್ ಪ್ರಕಾರ ಎಲ್ಲವೂ ಕೂಡ ನಡಿಬೇಕು. ಮೊದಲೇ ಏನು ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಹೆಂಗಿದೆ, ತಪರಾಕಿ ಕೊಟ್ಟಂಗಿದೆ. ಈ ಕಡೆ ತಿರುಗಿ ನೋಡೋಕ್ಕೆ ಒದ್ದಾಡಬೇಕು ಅಧಿಕಾರಿಗಳು, ಹಂಗಿದೆ. ಇದರ ತೀರ್ಪನ್ನು ಎಲ್ಲ ಜೈಲುಗಳಿಗೆ ಮುಟ್ಟಿಸಿ, ಎಲ್ಲ ಹೈಕೋರ್ಟ್ಗಳಿಗೂ ಕೂಡ ಮುಟ್ಟಿಸಿ ಅಂತ ನ್ಯಾಯಾಧೀಶರು ಹೇಳಿದ್ದು. ಅದರ ಅರ್ಥ ಏನಪ್ಪ ಅಂತಂದರೆ, ಯಾರಾದರೂ ಏನಾದರೂ ಆತಿಥ್ಯವನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಎದುರುಗಡೆ ಬಂದು ನಿಲ್ಲಬೇಕಾಗತ್ತೆ, ಮುಲಾಜಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶ. ಇನ್ನು ಯಾರಿಗಾ ಧೈರ್ಯ ಬರುತ್ತೆ ಹೇಳಿ? ಹಾಸಿಗೆಗೂ ಒದ್ದಾಡಬೇಕು, ದಿಂಬಿಗೂ ಒದ್ದಾಡಬೇಕು. ದಯವಿಟ್ಟು ನನಗೆ ಚಾಪೆ ಮೇಲೆ ಮಲ್ಕೊಳ್ಳೋಕ್ಕಾಗ್ತಿಲ್ಲ, ನನಗೆ ಒಂದು ಹಾಸಿಗೆ ಕೊಡಿ ಅಂತ ಕೇಳಬೇಕು, ದಿಂಬು ಕೊಡಿ ಅಂತ ಕೇಳಬೇಕು, ಬೆಡ್ಶೀಟ್ಗೂ ಕೂಡ ಅಂಗಲಾಚಬೇಕು. ಇವೆಲ್ಲವೂ ಕೂಡ ಹೆಚ್ಚುವರಿ ಸೌಲಭ್ಯದ ವ್ಯಾಪ್ತಿಗೆ ಬರ್ತವೆ. ಇನ್ನವರು ಹಿಂದೆ ಅನುಭವಿಸಿದ್ರಲ್ಲ, ಅದು ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿದಿದ್ದು, ಚೇರ್ ಮೇಲೆ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡಿದ್ದು, ವಿಡಿಯೋ ಕಾಲ್ ಮಾಡಿದ್ದು, ಇವ್ಯಾವನು ಅಂದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಕಾಲಕ್ಕೆ ತಕ್ಕಂಗೆ ಇರಬೇಕು, ಬಂದಿದ್ದನ್ನು ಅನುಭವಿಸ್ಬೇಕು. ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವಂಥ ಒಂದು ಮಾತಿದೆ. ಹೌದೌದು, ಇದೇನೋ ಕಣ್ಣು ತೆರೆಸ್ಲಿಕ್ಕೇನೆ ಭಗವಂತ ಇಂಥ ಒಂದು ಸ್ಥಿತಿ ಕೊಟ್ಟ ಅನ್ನುವಂಥದ್ದು ಒಬ್ಬ ಮನುಷ್ಯನಿಗೆ ಅರ್ಥ ಆಗಬೇಕು. ಅರ್ಥ ಆಗಲಿಲ್ಲ ಅಂತಂದರೆ ದೊಡ್ಡ ಮಟ್ಟದ ನೋವನ್ನು ಅನುಭವಿಸೋಕ್ಕೆ ಸಿದ್ಧನಾಗಿರಬೇಕು ಅಂತ. ಅದೇ ಈಗ ದರ್ಶನ್ಗಾಗಿರೋದು. ದರ್ಶನಿಗೆ ತಾನು ಜೀವಮಾನದಲ್ಲಿ ಕಂಡು ಕೇಳರಿದಂಥ ಈ ಜೀವನ ಸ್ಥಿತಿಗತಿಯ ದರ್ಶನ ಆಗ್ತಾ ಇದೆ. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ, ಕೋರ್ಟ್ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಜಡ್ಜಿನ ಎದುರುಗಡೆಗೆ ನಿಂತು ಒಬ್ಬ ಸ್ಟಾರ್ ನಟ, ಈಗ ಆತ ಆರೋಪಿ, ಪ್ರಶ್ನೆ ಬೇರೆ, ಈ ಕಣ್ಣೀರು ಹಾಕ್ತಾ ದಯವಿಟ್ಟು ನನಗೆ ಒಂದಿಷ್ಟು ವಿಷ ಕೊಟ್ಟುಬಿಡಿ ಅಂತ ಕೇಳ್ತಾರೆ ಅಂತಂದರೆ ನನಗನ್ನಿಸ್ತಾ ಇದೆ ಈಗ ನಿಜವಾದ ಈ ಸಾಮಾನ್ಯ ಖೈದಿಯ ಬದುಕೇನು ಅನ್ನುವಂಥದ್ದು ಈಗ ಅರ್ಥ ಆಗ್ತಿದೆ. ಅಂದರೆ ಈ ಬದಲಾವಣೆಯ ಪರ್ವಕಾಲ ಇಲ್ಲಿಂದ ಶುರುವಾಗಿದೆ ಅಂತ ಅರ್ಥ. ಏನಂತೀರಿ ರಮೇಶ್? ಖಂಡಿತ ರಂಗನಾಥ್, ಇತ್ತೀಚೆಗಷ್ಟೇ ದರ್ಶನ್ ಅವರ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಒಂದು ಹಾಡು ರಿಲೀಸ್ ಆಗಿತ್ತು. ಈಗ ಏನು ಇದ್ರೆ ನೆಮ್ಮದಿಯಾಗಿರಬೇಕು, ಇಲ್ಲ ಅಂದರೆ ವಿಷ ಕುಡಿದು ಸಾಯಬೇಕು ಅನ್ನೋ ಥರ ಅವರ ಪರಿಸ್ಥಿತಿ ಆಗಿದೆ. ಹೀಗಾಗಿ ಅವ್ರ ಕೋರ್ಟ್ನಲ್ಲಿ ಈಗ ನನಗೆ ವಿಷ ಕೊಟ್ಬಿಡಿ, ನಾನು ಇರೋದಕ್ಕೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಕೋರ್ಟ್ಗೆ ನೇರವಾಗಿ ಜಡ್ಜನ್ನೇ ಕೇಳಿದ್ದಾರೆ. ಇವತ್ತು ವಿಚಾರಣೆ ಆರಂಭ ಆದಾಗ, ಅಂದರೆ ಈ ಕೇಸ್ನ ಒಂದು ನೆಕ್ಸ್ಟ್ ಡೇಟ್ ಫಿಕ್ಸ್ ಮಾಡೋ ಟೈಮಲ್ಲಿ ಅವರು ಹಿಂದೆ ಕೈ ಕಟ್ಕೊಂಡು ಸುಮ್ಮನೆ ನಿಂತಿದ್ರು. ಈಗಾಗಲೇ ಅವ್ರು ಸಣ್ಣ ಆಗಿದ್ದಾರೆ. ಅಂದರೆ ಹಿಂದೆ ಏನಿದ್ರು ದರ್ಶನ್ ಜೈಲಿಗೆ ಹೋಗೋದಕ್ಕೆ ಮುಂಚೆ ಯಾವ ಸೈಜ್ ಇದ್ರು, ಈಗ ಬಹಳ ಸಣ್ಣ ಆಗಿದ್ದಾರೆ. ಮತ್ತು ಕೋರ್ಟ್ನಲ್ಲಿ ಪ್ರಕ್ರಿಯೆ ನಡೀಬೇಕಾದ್ರೆ ಯಾವುದೇ ಮಾತಾಡಲಿಲ್ಲ. ಕೋರ್ಟು ಮುಂದಿನ ದಿನಾಂಕ ಅಂದರೆ ಸಾಕ್ಷ್ಯ ವಿಚಾರಣೆ ಆರಂಭ ಆಗೋದಕ್ಕೆ, ದೋಷಾರೋಪ ನಿಗದಿ ಮಾಡೋದಕ್ಕೆ ಸೆಪ್ಟೆಂಬರ್ 19ನೇ ತಾರೀಕು ಡೇಟನ್ನು ಫಿಕ್ಸ್ ಮಾಡಿ ನೀವು ಅವತ್ತು ಬನ್ನಿ ಅಂತೇಳಿ ವಿಚಾರಣೆಯನ್ನು ಮುಂದೂಡಿದ್ರು. ಆ ತಕ್ಷಣವೇ ದರ್ಶನ್ ಕೈ ಮೇಲೆತ್ತಿ ನನ್ನದೊಂದು ಮನವಿ ಇದೆ ಅಂತೇಳಿ ಕೈ ಮೇಲೆತ್ತಿ ಜಡ್ಜನ್ನು ಕೇಳ್ಕೊಂಡ್ರು. ಆಗ ಹೇಳಿ ಅಂದಾಗ, ಏನಿಲ್ಲ, ಅಂದರೆ ಕಳೆದ 30 ದಿವಸಗಳಿಂದ ನಾನು ಬಿಸಿಲನ್ನೇ ನೋಡಿಲ್ಲ, ಕೈಯೆಲ್ಲ ಫಂಗಸ್ ಆಗಿದೆ, ಏನೇ ಕೇಳಿದ್ರು ಕೂಡ ಜೈಲಧಿಕಾರಿಗಳು ಕೋರ್ಟ್ ಆದೇಶ ತನ್ನಿ ಅಂತಿದ್ದಾರೆ. ಹೀಗಾಗಿ ಕೋರ್ಟೇ ಒಂದು ಆದೇಶ ಮಾಡಿ ನನಗೆ ವಿಷ ಕೊಟ್ಬಿಟ್ರೆ ಒಳ್ಳೆಯದು, ನನಗೆ ಮಾತ್ರ ವಿಷ ಕೊಡಲಿ, ಅಕ್ಕಪಕ್ಕದವರ ಬೇರೆ ಆರೋಪಿಗಳಿಗೇನು ಬೇಡ, ನನಗೆ ಮಾತ್ರ ವಿಷ ಕೊಡಲಿ, ಅದೇ ಒಳ್ಳೆಯದು ಅಂತೇಳಿ ದರ್ಶನ್ ಮನವಿ ಮಾಡಿದ್ರು. ಆಗ ಅಲ್ಲಿದ್ದವರೆಲ್ಲ ಒಂದು ರೀತಿ ಶಾಕುಗೊಳಗಾದ್ರು. ಅಂದರೆ ಯಾಕೆ ದರ್ಶನ್ ಈ ರೀತಿ ಕೇಳ್ತಾ ಇದ್ದಾರೆ ಅಂತೇಳಿ. ಆಗ ಜಡ್ಜು, ನೀವು ಈ ರೀತಿಯೆಲ್ಲ ಕೇಳೋ ಹಾಗಿಲ್ಲ, ನೀವು ಕೋರ್ಟ್ನಿಂದ ಜೈಲು ಅಧಿಕಾರಿಗಳಿಗೆ ಏನು ಡೈರೆಕ್ಷನ್ಸ್ ಕೊಡಬೇಕು, ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದನ್ನು ನಾವು ಕೊಡ್ತೀವಿ, ಆದರೆ ಈ ರೀತಿಯ ಮನವಿಯನ್ನು ನಾವು ಪುರಸ್ಕರಿಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಿಚಾರಣೆಯನ್ನು 3 ಗಂಟೆಗೆ ಮುಂದೂಡಿದ್ದಾರೆ. ಹೀಗಾಗಿ 3 ಗಂಟೆಗೆ ದರ್ಶನ್ 2 ಅರ್ಜಿಗಳು ಬಾಕಿ ಇದೆ. ಒಂದು, ಬಳ್ಳಾರಿ ಜೈಲಿಗೆ ಟ್ರಾನ್ಸ್ಫರ್ ಮಾಡಬಾರ್ದು ಅನ್ನೋಂಥ ಒಂದು ಮನವಿ, ಜೊತೆಗೆ ಅವರಿಗೆ ಹಾಸಿಗೆ ಮತ್ತು ದಿಂಬು ಕೊಡಬೇಕು ಅನ್ನುವಂಥ ಮನವಿ. ಇದಕ್ಕೆ ಸಂಬಂಧಪಟ್ಟಂತೆ 3 ಗಂಟೆಗೆ ಆದೇಶ ನೀಡುತ್ತಾರೆ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ರಮೇಶ್.